ಹಾಯ್ ಹಲೋ ನಮಸ್ಕಾರ. ಕೃಷಿ ಸ್ನೇಹಿತ ಯೂಟ್ಯೂಬ್ ಚಾನಲ್‌ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಸಾಕಷ್ಟು ಎಲ್ಲಾ ಭಾಗಗಳಲ್ಲಿ ತುಂಬಾ ಮಳೆಯಾಗಿದೆ. ಸೊ ಇಂತಹ ಮಳೆಯಾದ ಸಂದರ್ಭದಲ್ಲಿ ಶುಂಠಿ ಬೆಳೆಗಾರರು ಈ 10 ತಪ್ಪುಗಳನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಆ 10 ತಪ್ಪುಗಳು ಯಾವುದು ಅಂತ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲ್‌ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಬೇರೆ ರೈತರುಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡೋದು ಬೇಡ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಮೊದಲನೆಯ ಮುನ್ನೆಚ್ಚರಿಕೆ ಕ್ರಮ ನಾವು ನೋಡೋದಾದ್ರೆ ಖಂಡಿತ ಮಡಿ ಕಾಲುವೆ ಹಾಗೂ ಬಸಿ ಕಾಲುವೆಗಳಲ್ಲಿ ಯಾವುದೇ ಕಾರಣಕ್ಕೂ ನೀರು ನಿಲ್ಲದಂತೆ ನೋಡ್ಕೊಳ್ಳಿ. ಎಷ್ಟೇ ಮಳೆ ಬಂದರೂ ಕೂಡ ನಿಮ್ಮ ಜಮೀನಿನಲ್ಲಿ ನೀರು ನಿಲ್ಲದಂತೆ ಸುಮಾರು ಸರಾಗವಾಗಿ ನೀರು ಹೋಗುವಂತೆ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬಾರದು. ಇನ್ನು ಎರಡನೆಯ ಮುನ್ನೆಚ್ಚರಿಕೆ ನೋಡೋದಾದ್ರೆ ಮಳೆ ಕಡಿಮೆ ಆಗದೇ ಇರುವಾಗ ಖಂಡಿತ ಸಂಪೂರ್ಣವಾಗಿ ಮಳೆ ಕಡಿಮೆ ಆಗದೇ ಇರುವಾಗ ಸೊ ಕಳೆಗಳನ್ನ ನೀವು ಕೀಳ್ಸಕ್ ಹೋಗ್ಬಾರ್ದು. ಕಳೆಯನ್ನ ಕೀಳ್ಸಿದ ತಕ್ಷಣ ಏನಾಗುತ್ತೆ ಸೊ ಅಲ್ಲಿ ನೀರು ನಿಲ್ಲುತ್ತೆ. ಸೊ ಅವಾಗ ರೋಗಗಳು ಬರುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮಳೆ ಸಂಪೂರ್ಣವಾಗಿ ಕಡಿಮೆ ಆಗದೆ ಹೊರತು ನೀವು ಕಳೆಗಳನ್ನ ಕೀಳಿಸಬಾರ್ದು. ಇನ್ನು ಮೂರನೆಯ ಮುನ್ನೆಚ್ಚರಿಕೆ ನೋಡೋದಾದ್ರೆ ಮಳೆ ಸಂಪೂರ್ಣವಾಗಿ ನಿಲ್ಲದೆ ಹೊರತು ನೀವು ಸಿಂಪರಣೆಗಳನ್ನ ಅಥವಾ ಡ್ರೆಂಚಿಂಗ್ಗಳನ್ನ ಯಾವುದೇ ಕಾರಣಕ್ಕೂ ಮಾಡಬಾರದು. ಯಾಕೆ ಅಂದ್ರೆ ಮಳೆ ಬಂದ ತಕ್ಷಣ ನೀವೇನಾಗುತ್ತೆ ಸೊ ಅದು ಯಾವುದೇ ಕಾರಣಕ್ಕೂ ಉಪಯೋಗ ಆಗೋದಿಲ್ಲ ಒಂದು. ಇನ್ನು ಸಂಪೂರ್ಣವಾಗಿ ಈಗ ಕನಿಷ್ಠ ಒಂದು ವಾರದಿಂದ ಮಳೆ ಬರ್ತಾ ಇದೆ ಅಂದ್ರೆ ನೀವು ತಕ್ಷಣಕ್ಕೆ ಸಿಂಪರಣೆ ಅಥವಾ ಡ್ರೆಂಚಿಂಗ್ ಮಾಡಿದ್ರೆ ಆ ಒಂದು ಶುಂಠಿ ನೀವೇನು ಸಿಂಪರಣೆ ಮಾಡಿರ್ತೀರಿ ಅಥವಾ ಡ್ರೆಂಚಿಂಗ್ ಮಾಡಿರ್ತೀರಿ ಅದನ್ನ ತೆಗೆದುಕೊಳ್ಳುವ ಪರಿಸ್ಥಿತಿಯಲ್ಲಿ ಇದಿರೋದಿಲ್ಲ. ಸೊ ಹಾಗಾಗಿ ಯಾವುದೇ ಸಿಂಪರಣೆ ಅಥವಾ ಡ್ರೆಂಚಿಂಗ್‌ನ ಮಳೆ ಕಡಿಮೆ ಆಗದೆ ಹೊರತು ಸಂಪೂರ್ಣವಾಗಿ ಕಡಿಮೆ ಆಗ್ಬೇಕು ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಸಿಂಪರಣೆ ಮತ್ತು ಡ್ರೆಂಚಿಂಗ್‌ನ ಮಾಡಬೇಡಿ. ಇನ್ನು 4ನೇ ಮುನ್ನೆಚ್ಚರಿಕೆ ನೋಡೋದಾದ್ರೆ ಮಳೆ ಕಡಿಮೆಯಾಗಿ ಕನಿಷ್ಠ ಒಂದು 4 ದಿನ ಆಗುವವರೆಗೂ ಯಾವುದೇ ರಸಗೊಬ್ಬರಗಳನ್ನ ಕೊಡಬೇಡಿ. ಸೊ ಯಾಕೆಂದ್ರೆ ರಸಗೊಬ್ಬರಗಳು ಕೂಡ ನೀವು ಕೊಟ್ಟ ತಕ್ಷಣನೇ ಅದು ತಗೊಳ್ಳೋಕೆ ಆಗೋದಿಲ್ಲ, ತಗೊಳ್ಳುವಂತ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಸಂಪೂರ್ಣವಾಗಿ ಮಳೆ ಕಡಿಮೆ ಆಗಿ ಕನಿಷ್ಠ ಒಂದು 4-5 ದಿನದ ನಂತರ ನೀವು ರಸಗೊಬ್ಬರಗಳನ್ನ ಕೊಡಬಹುದು. ಇನ್ನು 5ನೇ ಮುನ್ನೆಚ್ಚರಿಕೆ ನಾವು ನೋಡೋದಾದ್ರೆ ಪ್ರತಿ 30 ದಿನಗಳಿಗೊಮ್ಮೆ ಜೈವಿಕ ಕೀಟನಾಶಕಗಳನ್ನ ತೇವಾಂಶ ಇರುವಾಗ ಸೊ ಡ್ರೆಂಚಿಂಗ್ ಮಾಡೋದ್ರಿಂದ ರೋಗ ಬಂದ ಮೇಲೆ ಸಾವಿರ ಹಾಕೋ ಬದಲು ರೋಗ ಬರದೇ ಇರುವ ಹಾಗೆ ಈ ಜೈವಿಕ ಕೀಟನಾಶಕಗಳು ಸೊ ಕೆಲಸ ಮಾಡುತ್ತೆ. ಆ ಜೈವಿಕ ಕೀಟನಾಶಕಗಳಾದಂತಹ ಟ್ರೈಕೋಡರ್ಮಾ ಆಗಿರ್ಬೋದು, ಸುಡೋಮೋನಾಸ್ ಆಗಿರ್ಬೋದು, ಸೊ ಬ್ಯಾಸಿಲಸ್ ಆಗಿರ್ಬೋದು ಇವುಗಳನ್ನ ಸೊ ಸರಿಯಾದ ಪ್ರಮಾಣದಲ್ಲಿ ಡ್ರೆಂಚಿಂಗ್ ಮಾಡೋದ್ರಿಂದ ಪ್ರತಿ 30 ದಿನಗಳಿಗೆ ಡ್ರೆಂಚಿಂಗ್ ಮಾಡೋದ್ರಿಂದ ಸೊ ನೀವು ರೋಗ ಬರದಂತೆ ತಡಿಬಹುದು. ಇನ್ನು 6ನೇ ಮುನ್ನೆಚ್ಚರಿಕೆ ಕ್ರಮ ನೋಡೋದಾದ್ರೆ ಸೊ ಪ್ರಾರಂಭಿಕ ಹಂತದಲ್ಲೇ ನೀವು ಹೈ ಮಾಲಿಕ್ಯೂಲ್ ಔಷಧಿಗಳನ್ನ ಸಿಂಪಡಣೆ ಮಾಡೋದು ಬೇಡ. ಉದಾಹರಣೆಗೆ ಕೊರಜಿನ್ ಆಗಿರ್ಬೋದು. ಸೊ ಈ ತರದ ಔಷಧಿಗಳನ್ನ ನೀವು ಪ್ರಾರಂಭದಲ್ಲೇ ಬಳಸಿಬಿಟ್ರೆ ಸೊ ರೋಗ ಅಥವಾ ಕೀಟಗಳಿಗೆ ಸೊ ರೆಸಿಸ್ಟೆನ್ಸ್ ಬರುತ್ತೆ. ಅವಕ್ಕೆ ಸಹಿಷ್ಣುತೆ ಬರಬಹುದು. ಸೊ ಹಾಗಾಗಿ ಪ್ರಾರಂಭದಲ್ಲಿ ಸೊ ಕ್ಲೋರೋಪರಿಫಾಸ್ ಆಗಿರ್ಬೋದು ಅಥವಾ ಬೇರೆ ಒಂದು ಸಾಮಾನ್ಯವಾದ ಒಂದು ಶಿಲೀಂಧ್ರನಾಶಕ ಅಥವಾ ಕೀಟನಾಶಕಗಳನ್ನ ಬಳಸೋದು ಒಳ್ಳೆಯದು. ಇನ್ನು 7ನೇ ಮುನ್ನೆಚ್ಚರಿಕೆ ಕ್ರಮ ನೋಡೋದಾದ್ರೆ ಸೊ ಮಳೆ ಬಂದಾಗ ಸಾಕಷ್ಟು ಬೇರೆ ಹೊಲಗಳಿಂದ ನೀರು ನಿಮ್ಮ ಜಮೀನಿಗೆ ಹರಿದು ಬರುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಯಾವುದೇ ಜಮೀನಿನ ನೀರು ನಿಮ್ಮ ಒಂದು ಹೊಲಕ್ಕೆ ನೀರು ಹರಿದು ಬರದಂತೆ ಸೊ ಜಾಗೃತೆ ವಹಿಸಿ ಆದಷ್ಟು ನಿಮ್ಮ ಜಮೀನಿನಲ್ಲಿ ಕೂಡ ನೀರನ್ನ ಹರಿದು ಬೇರೆ ಕಡೆ ಹೋಗುವಂತೆ ಮಾಡ್ರಿ. ನೀರ್ ನಿಲ್ಲದಂತೆ ನೋಡ್ಕೊಳ್ಳೋದು ತುಂಬಾನೇ ಮುಖ್ಯ. ಇನ್ನು 8ನೇ ಮುನ್ನೆಚ್ಚರಿಕೆ ಕ್ರಮ ನೋಡೋದಾದ್ರೆ ನೀವು ಮಳೆ ಕಡಿಮೆ ಆಗಿದೆ ಅಂತ ಹೇಳಿ ತಕ್ಷಣವೇ ನೀವು ಸುಮಾರು 3-4 ಫಂಗಿಸೈಡು ಅಥವಾ 3-4 ಒಂದು ಫರ್ಟಿಲೈಸರ್ಗಳನ್ನ ಸೇರಿಸಿ ಡ್ರೆಂಚಿಂಗ್ ಮಾಡೋದು ಅಷ್ಟು ಸೂಕ್ತ ಅಲ್ಲ. ಸಾಕಷ್ಟು ಇದಕ್ಕೆ ಹಣ ಖರ್ಚಾಗುತ್ತೆ. ಅಷ್ಟೊಂದು ಸೂಕ್ತ ಅಲ್ಲ. ಸ್ವಲ್ಪ ದಿನ ಬಿಟ್ಟು 1 ಅಥವಾ 2 ಕೆಮಿಕಲ್‌ನ ಸಿಂಪಡಣೆ ಮಾಡಬಹುದು ಅಥವಾ 1 ಅಥವಾ 2 ಪ್ರಾಡಕ್ಟ್‌ಗಳನ್ನ ನೀವು ಡ್ರೆಂಚಿಂಗ್ ಮಾಡಬಹುದು. ಇನ್ನು ಮುನ್ನೆಚ್ಚರಿಕೆ ಕ್ರಮ 9 ನೋಡೋದಾದ್ರೆ ಸೊ ಯಾವುದೇ ಕಾರಣಕ್ಕೂ ಅವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸೋದಾಗ್ಲಿ ಸೊ ಅರ್ಹತೆ ಪಡೆಯದ ವ್ಯಕ್ತಿಗಳಿಂದ ಸಲಹೆ ಮತ್ತು ಮಾರ್ಗದರ್ಶನ ಪಡೆಯೋದನ್ನ ಖಂಡಿತ ನೀವು ನಿಲ್ಲಿಸಬೇಕಾಗತ್ತೆ. ಸೂಕ್ತ ಮಾಹಿತಿ, ಸೂಕ್ತ ಅರ್ಹತೆ ಹೊಂದಿರುವ ವ್ಯಕ್ತಿಗಳಿಂದ ನೀವು ಮಾರ್ಗದರ್ಶನ ತೆಗೆದುಕೊಂಡು ಅಥವಾ ಶುಂಠಿಯನ್ನ ಬೆಳಿಬಹುದು. ನಿಮ್ಮ ಹತ್ತಿರದ ಒಂದು ಆಗ್ರೋ ಸೆಂಟರ್ಗಳಲ್ಲಿ ಸಾಕಷ್ಟು ಅನುಭವಿಗಳಿರ್ತಾರೆ. ಆ ಅನುಭವಿಗಳ ಅರ್ಹತೆಯನ್ನ ನೀವು ಒಮ್ಮೆ ಕೂಲಂಕುಷವಾಗಿ ನೋಡಿ ಅಂತಹ ವ್ಯಕ್ತಿಗಳಿಂದ ನೀವು ಪ್ರಾಡಕ್ಟ್‌ಗಳನ್ನ ಖರೀದಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು 10ನೇ ಮುನ್ನೆಚ್ಚರಿಕೆ ಕ್ರಮ ನೋಡೋದಾದ್ರೆ ಸೊ ಅನಾವಶ್ಯಕ ಅವೈಜ್ಞಾನಿಕ ಡ್ರೆಂಚಿಂಗ್‌ಗಳು ಖಂಡಿತ ಅವಶ್ಯಕತೆನೇ ಇಲ್ಲ. ಸೊ ಡ್ರೆಂಚಿಂಗ್ ಮಾಡದೇನೆ ಸಾಕಷ್ಟು ಅತಿ ಹೆಚ್ಚಿನ ಇಳುವರಿ ಪಡೆದಿರುವಂತ ಸಾಕಷ್ಟು ಉದಾಹರಣೆಗಳಿವೆ. ಡ್ರೆಂಚಿಂಗ್‌ಗೆ ಸುಮಾರಷ್ಟು ಖರ್ಚಾಗುತ್ತೆ. ಸೊ ಇದು ಶುಂಠಿ ಬೆಳೆಯಲ್ಲಿ ಡ್ರೆಂಚ್ ಅನಿವಾರ್ಯ ಅಲ್ಲ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ನಮ್ಮ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ನಮ್ಮ ಚಾನೆಲ್‌ನ ನೀವು ಸಪೋರ್ಟ್ ಮಾಡಿ. ಹಾಗೆ ಬೇರೆ ರೈತರುಗಳಿಗೂ ಕೂಡ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ
ಅಂತ ಹೇಳ್ತಾ ಇದ್ದೇನೆ. ಹಾಗೂ ನಾವು ಇತ್ತೀಚೆಗೆ ಒಂದು ವೈಯಕ್ತಿಕ ಒಂದು ಮಾರ್ಗದರ್ಶನ ಕೂಡ ಒಂದು ಪ್ರಾರಂಭ ಮಾಡಿದ್ದೇವೆ. ಶುಂಠಿ ಬೆಳೆಗೆ ನಿಮ್ಗೆ ಯಾವುದೇ ಮಾಹಿತಿ ಶುಂಠಿ ಬೆಳೆಯ ಬಗ್ಗೆ ಯಾವುದೇ ಮಾಹಿತಿಗಳು ಬೇಕಾಗಿದ್ರೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕೂಡ ಹಾಕಿರ್ತೇನೆ. ಸೊ ನನ್ನ ನಂಬರ್‌ಗೆ ಕೂಡ ಕಾಲ್ ಮಾಡಿ ನೀವು ಸಲಹೆ ಮತ್ತು ಮಾರ್ಗದರ್ಶನ ಪಡಿಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೃಷ್ಣ ಆನವಟ್ಟಿ. ಥ್ಯಾಂಕ್ ಯು. ಧನ್ಯವಾದಗಳು.